ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆ ಈ ಥರ ಈರುಳ್ಳಿ ಪಕೋಡ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಈಸಿ ಮಾಡೋದು ಮತ್ತು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಏಕೆಂತೇಳಿದರೆ ಕುರುಮಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ kg ಆಗುವಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಮತ್ತು ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಕರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕರಿಬೇವನ್ನ. ಮತ್ತು ಒಂದು 1/4 ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ಮತ್ತು ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಫಸ್ಟು ನೀರೇನು ಹಾಕ್ಕೋಬಾರ್ದು, ಏಕೆಂತೇಳಿದರೆ ಈರುಳ್ಳಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಹಾಗೆಯೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಊಟದ ಜೊತೆನೂ ಅಷ್ಟೇ. ಸೈಡ್ಸಾಗಿ ಊಟ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಇರ್ಬೋದು ಮತ್ತು ರಸಮ್ ಎಲ್ಲದಕ್ಕೂ ಕೂಡ ಸೈಡ್ ಡಿಶ್ಶಾಗಿ ತುಂಬ ಸೂಪರಾಗಿರುತ್ತೆ. ಅಪರೂಪಕ್ಕೆ ನಮಗೆ ಯಾವಾಗಾದರೂ ರಿಲೇಟಿವ್ಸ್ ಬಂದರೆ ಮತ್ತು ಅರ್ಜೆಂಟಾಗಿ ಏನಾದರೂ ಮಾಡಬೇಕಂತೇಳಿದರೆ ಆರಾಮಾಗಿ ಮಾಡ್ಬೋದು. ಈ ಥರ ಈರುಳ್ಳಿ ಪಕೋಡ ತುಂಬ ಸೂಪರಾಗಿರುತ್ತೆ. ಈಗ ನಾನು ಸ್ವಲ್ಪ ನೀರನ್ನು, ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಜಾಸ್ತಿ ನೀರು ಬೇಡ. ಚೂರೇ ಒಂದು 4 ಹನಿ ನೀರು ಹಾಕ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾಕೆಂತೇಳಿದರೆ ಸ್ವಲ್ಪ ನೀರೇನಾದರೂ ಜಾಸ್ತಿ ಆಯಿತು ಅಂತೇಳಿದರೆ ಇದು ಬಜ್ಜಿ ಥರ ಆಗಿಬಿಡುತ್ತೆ. ಎಲ್ಲ ಬರುವಾಗ ನೋಡಿ ಲಾಸ್ಟಲ್ಲಿ ಎಲ್ಲ ಒಂಥರ ಉಂಡೆ ಥರ ಆಗುತ್ತೆ. ಹಿಟ್ಟು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಹದ ಮಾಡ್ಕೋಬೇಕು. ಇದು ಒಂದು 2-3 ದಿನ ಆದರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ನಾನಿವಾಗ ನೋಡಿ ಉದುರಾಗಿ ಬಿಡಬೇಕು. ಇದು ಹಿಟ್ಟನ್ನು ಈ ಥರ ಉದುರಾಗಿ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ. ಈ ರಜಾ ಇರುವಾಗ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿಕೊಂಡ್ರೆ ಮಕ್ಳಿಗೂ ನಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಲಿ ಒಂದು ಕಾಫಿನೋ ಟೀನೋ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಊಟದ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಇದು. ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಕುಡಿಯೋಲ್ಲ ಇದು, ಕಡಿಮೆ ಎಣ್ಣೆಲೇ ತುಂಬ ಚೆನ್ನಾಗಾಗುತ್ತೆ. ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಲೇಟ್ ಕೂಡ ಆಗೋದಿಲ್ಲ, ಬೇಗ ಮಾಡ್ಕೋಬೋದು. ಇದನ್ನು ಹಾಕ್ಬಿಟ್ಟು ಹಿಟ್ಟನ್ನು ಈ ರೀತಿ ಹಾಕಿ ಒಂದು 2 ನಿಮಿಷ ನಾವು ಏನು ತಿರುಗ್ಸೋಕ್ಕೆ ಹೋಗಬಾರ್ದು. ನೋಡಿ ಇವಾಗ 2 ನಿಮಿಷ ಆದಮೇಲೆ ನಾವು ನಿಧಾನಕ್ಕೆ ಇದನ್ನು ತಿರುಗಿಸಿ ಕೊಡಬೇಕು. ಇದು ಬೇಯೋದಕ್ಕೂ ಕೂಡ ತುಂಬ ಏನು ಟೈಮ್ ಹಿಡಿಯಲ್ಲ, ತುಂಬಾ ಬೇಗ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲೇ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈಗ 3/4 ಭಾಗ ಬೆಂದಿದೆ ಇದು. ಪದೇ ಪದೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಕೊಡಬೇಕು. ಈ ಥರ ತಿರುಗಿಸಿ ಹಾಕ್ತಾಯಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ.
ಈಗ ರೆಡಿ ಆಯಿತು. ಈಗ ತೆಗೆಯೋಣ. ನೋಡಿ, ಸೂಪರಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಗರಿ ಗರಿಯಾದ ಈರುಳ್ಳಿ ಪಕೋಡ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತು ಹೊಸ ವೀಡಿಯೋ ಜೊತೆ ನಾನು ಈಗೇನೆ ಸಿಗ್ತಾ ಇರ್ತೀನಿ. ನೋಡಿ, ಇವಾಗ ಒಂದು ಸಲ ಹಾಕಿ ತೆಗೆದಿದ್ದೀನಿ, ಪುನಃ ಇನ್ನೊಂದು ಸಲ ಹಾಕ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಈಸಿ ಇದು. ಎರಡು ಸಲ ಆರಾಮಾಗಿ ಮಾಡ್ಕೋಬೋದು. 2 ಕಪ್ಪು ಹಿಟ್ಟಿದ್ರೆ ಸಾಕು, ಗರಿ ಗರಿಯಾದಂಥ ಸೂಪರಾಗಿರುವಂತಹ ಬಿಸಿ ಬಿಸಿಯಾದ ಪಕೋಡ ರೆಡಿಯಾಗುತ್ತೆ. ಊಟನೂ ಆರಾಮಾಗಿ ತಟ್ಟೆ ತುಂಬ ಊಟ ಮಾಡ್ಬೋದು. ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗೇನಿದ್ರು ಊಟ ಮಾಡೋ ಟೈಮ್. ಓಕೆ ಫ್ರೆಂಡ್ಸ್, ಈಗ ನನ್ನ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು, ಬಾಯ್.